ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಫಸ್ಟು 6ನೇ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10. ಫಸ್ಟ್ ಈ ಥರ ಥ್ರೆಡ್ಡಲ್ಲಿ ನೀವು ಬೀಡ್ಸ್ನ ಹಾಕ್ಕೊಂಡಿರಬೇಕು. ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡಾದಮೇಲೆ ಬೀಡ್ಸ್ನ ತೊಗೋಬೇಕು. ಇವಾಗ ಬೀಡ್ಸ್ನ ಫಸ್ಟಿಗೆ ಆ್ಯಡ್ ಮಾಡ್ಕೊತೀವಲ್ವ ಥ್ರೆಡ್ಡಲ್ಲಿ, 1 ಬೀಡ್ಸ್ನ ತೊಗೊಳ್ಳೋಣ. 1 ಬೀಡ್ಸ್ನ ತೊಗೊಂಡು ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಇವಾಗ ಫಸ್ಟಿಗೆ ಲಾಕ್ ಮಾಡಿದ್ದೀವಲ್ವ ಅದ್ರ ಪಕ್ಕದಲ್ಲೇ ಥ್ರೆಡ್ನ ತೊಗೊಂಡು ಈ ಥರ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಬೀಡ್ಸ್ ಸ್ವಲ್ಪ ಫ್ರಂಟ್ ಸೈಡಿಗೆ ಬರೋ ಥರ ಈ ಥರ ಮಾಡಿಕೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೊಂಡು ಬೀಡ್ಸ್ನ ತೊಗೋಬೇಕು. ಇನ್ನೊಂದು ಬೀಡ್ಸ್ನ ತೊಗೊಂಡು ನೋಡಿ ಈ ಥರ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಫಸ್ಟಿಗೆ 4 ಚೈನ್ ಆಮೇಲೆ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಮತ್ತೆ ಇವಾಗ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಬೀಡ್ಸ್ ಯಾವಾಗಲೂ ಫ್ರಂಟಿಗೆ ಬರೋ ಥರ ನೋಡ್ಕೊಳ್ಬೇಕು ಡಿಸೈನ್ ಹಾಕಬೇಕಾದ್ರೆ. ಮತ್ತು 4 ಚೈನ್ ಮತ್ತು 1 ಬೀಡ್ಸ್ ತೊಗೋಬೇಕು. ಬೀಡ್ಸ್ ತೊಗೊಂಡಾದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು. ಥ್ರೆಡ್ ತೊಗೊಂಡು ಮತ್ತು ಇವಾಗ ಗ್ಯಾಪ್ ಇದೆಯಲ್ವ ನೋಡಿ ಈ ಥರ ಈ ಗ್ಯಾಪ್ ಒಳಗಡೆಯಿಂದ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಮತ್ತು 4 ಚೈನ್ ಹಾಕಿ ಬೀಡ್ಸ್ನ ವರ್ಕ್ ಮಾಡಬೇಕು. ನಾವು ಇದೇ ಥರ 8 ಬೀಡ್ಸ್ನ ತೊಗೊಂಡು ಈ ಥರ ಡಿಸೈನ್ನ ಹಾಕ್ಕೊಳ್ಬೇಕು. ನಾವು 8 ಬೀಡ್ಸ್ ಬರೋ ಥರ ಇದೇ ಥರ ಕಂಟಿನ್ಯೂ ಮಾಡಬೇಕು. ಇವಾಗ 4 ಬೀಡ್ಸ್ ಆಗಿದೆ, ಇನ್ನು 4 ಬೀಡ್ಸ್ನ ಹಾಕ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 4 ಬೀಡ್ಸ್ ಆಗಿದೆ, ಇನ್ನು 4 ಬೀಡ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ, ಯಾಕಂದರೆ ಸೇಮ್ ಅದೇ ಥರ ಹಾಕೋದ್ರಿಂದ ಸ್ವಲ್ಪ ಫಾಸ್ಟಾಗಿದೆ ವಿಡಿಯೋ. 4 ಚೈನ್ ಹಾಕ್ಬಿಟ್ಟು ಬೀಡ್ಸ್ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಷ್ಟೇ. ಇದೇ ಥರ 8 ಬೀಡ್ಸ್ ಬರೋವರೆಗೂ ನಾವು ಇದೇ ಥರ ವರ್ಕ್ ಮಾಡಬೇಕು. ನೋಡಿ ಇವಾಗ 8 ಬೀಡ್ಸ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಂಟಿನ್ಯೂ ಮಾಡೋದಂತೇಳಿ ನೋಡೋಣ. ಸ್ಟಾರ್ಟಿಂಗು ಇದೇ ಥರನೇ ಮಾಡಬೇಕು. ಎಲ್ಲ ಎಷ್ಟು ಆರ್ಚ್ ಬರುತ್ತೋ ಸ್ಯಾರಿಗೆ ಅಷ್ಟು ಆರ್ಚ್ ನೋಡಿಕೊಂಡು ವರ್ಕ್ ಮಾಡಬೇಕು. 8 ಬೀಡ್ಸು ಕಂಪ್ಲೀಟ್ ಆದಮೇಲೆ ಒಂದು 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವ ಅದೇ ಥರ ಒಂದು 3 ಚೈನ್ ಹಾಕಿ ಲಾಕ್ ಮಾಡಬೇಕಾದ್ರೆ ಎಷ್ಟು ಸ್ಪೇಸ್ ಬಿಡ್ತೀವೋ ಅಷ್ಟು 2 ಸಲ 3 ಚೈನ್ ಗ್ಯಾಪ್ನ 2 ಸಲ ಹಾಕೋವಷ್ಟು ಗ್ಯಾಪ್ ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಪೇಸು ಬೇಕಾಗುತ್ತೆ ಈ ಡಿಸೈನ್ಗೆ. ಈ ಥರ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ 3 ಚೈನ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಮತ್ತು ಇವಾಗ 4 ಚೈನ್ ಸೆಂಟ್ರಿಗೆ ಕುಚ್ಚು ಕಟ್ಟೋ ಪ್ಲೇಸಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು 4 ಚೈನಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಇವಾಗ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಮತ್ತು ಇವಾಗ ಡಿಸೈನ ಕಂಟಿನ್ಯೂ ಮಾಡಬೇಕು. ಆರ್ಚ್ ಹಾಕಿದ್ದೀವಲ್ವ ಅದೇ ಥರ ಕಂಟಿನ್ಯೂ ಮಾಡಬೇಕು. ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕಿ ಬೀಡ್ಸ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಇಲ್ಲೂ ಕೂಡ ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕನೇ ಥ್ರೆಡ್ನ ತೊಗೋಬೇಕು. ಆರ್ಚ್ ಎಲ್ಲಿ ಹಾಕ್ತೀವೋ ಅಲ್ಲಿ ಇದೇ ಥರ ಫಾಲೋ ಮಾಡಬೇಕು. ನೋಡಿ ಇವಾಗ ಬೀಡ್ಸ್ನ ಫ್ರಂಟಿಗೆ ಮಾಡಿಕೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಇದೇ ಥರ 8 ಬೀಡ್ಸ್ನ ಹಾಕಬೇಕು ಪ್ರತಿಯೊಂದು ಆರ್ಚಿಗೂ. ಇವಾಗ 3 ಆರ್ಚ್ ಆಗೋವಷ್ಟು ಡಿಸೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂಥೇಳಿ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗು
ಒಂದು ಆರ್ಚ್ ಹಾಕಿದ್ದೀವಲ್ವ, ಆರ್ಚ್ ಹಾಕಬೇಕಾದ್ರೆ ಲಾಕ್ ಹಾಕಿದ್ದೀವಲ್ವ, ಅಲ್ಲಿಂದ ಒಂದು 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಥ್ರೆಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 4 ಚೈನ್ ಹಾಕಿ ಬೀಡ್ಸ್ ಹಾಕ್ಕೊಂಡು ವರ್ಕ್ ಮಾಡಿದ್ದೀವಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ 2 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಒಂದೊಂದು 4 ಚೈನ್ ಗ್ಯಾಪಿಗೆ 2 ಡಬಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕಿ 2 ಡಬಲ್ ಕ್ರೋಶನ ಕೆಳಗಡೆಯಿಂದ ನೋಡಿ ಈ ಥರ 2 ಡಬಲ್ ಕ್ರೋಶ ಸೇರಿಬಿಟ್ಟು ಈ ಥರ 2ಇಂದನೂ ನಾವು ಥ್ರೆಡ್ನ ತೊಗೋಬೇಕು. 2 ಬರಬೇಕು ಈ ಥರ ಹಾಕ್ಕೊಂಡು ಮತ್ತೆ ಇವಾಗ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ 2 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. 2 ಡಬಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕಿ 2 ಡಬಲ್ ಕ್ರೋಶ ಬರೋ ಥರ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾವು ಒಂದು ಸಿಂಗಲ್ ಲಾಕ್ ಮಾಡಬೇಕು. ನೋಡಿ ಈ ಥರ ಲಾಕ್ ಮಾಡಬೇಕು. ಮತ್ತು 2 ಡಬಲ್ ಕ್ರೋಶ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಇದೇ ಥರ 8 ಬೀಡ್ಸ್ ಮೇಲ್ಗಡೆ ಇರೋ 4 ಚೈನಿಗೆ ವರ್ಕ್ ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನನ್ನು. ತುಂಬಾ ಈಸಿ ಇದೆ, 2 ಸ್ಟೆಪ್ಪಲ್ಲಿ ಫಿನಿಶ್ ಆಗುತ್ತೆ ಡಿಸೈನು. ಕುಚ್ಚು ಕಟ್ಟೋದು ಹಾಕ್ಕೊಂಬಿಟ್ರೆ ಮುಗೀತು, ಬೇಗನೆ ಫಿನಿಶ್ ಆಗುತ್ತೆ. ಒಂದು 3 ಅವರಲ್ಲೇ 3 to 4 ಅವರಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ಥ್ರೆಡ್ಡಲ್ಲಿ ಫಸ್ಟೇ ಬೀಡ್ಸ್ ಹಾಕಿರೋದ್ರಿಂದ ನಮಗೆ ಇನ್ನು ಡಿಸೈನ್ ಹಾಕೋದು ಈಸಿ ಆಗುತ್ತೆ. ಹಾರ್ಟ್ ಸೆಂಟ್ರಲ್ಲಿ ಒಂದು ಫ್ಲವರ್ ಥರ ಡಿಸೈನ್ನ ಹಾಕಿದ್ದೀನಿ. ಅದು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂತಂದರೆ ಬಿಡ್ಬೋದು. ಹಾಕಿದರೆ ಬೀಡ್ಸ್ನ ಆ್ಯಡ್ ಮಾಡಿದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ನಿಮಗೆ ಸಿಂಪಲ್ಲಾಗೆ ಸಾಕು, ಬೀಡ್ಸ್ ಯಾವುದೇ ಥರ ಬೇಡ ಅಂತಂದರೆ ಅದನ್ನು ಬಿಡ್ಬೋದು. ಇವೆಲ್ಲ ಆರ್ಚ್ಗೂ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿದೆ ಡಿಸೈನ್. ಒಂದು ಸಲ ಟ್ರೈ ಮಾಡ್ಬೋದು. ಈ ಡಿಸೈನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ವಿಡಿಯೋನ ನೋಡಿ. ಇವಾಗ ನಾನು 4 ಚೈನ್ ಹಾಕಿದ್ವಲ್ವ, 8 ಬೀಡ್ಸ್ ಮೇಲ್ಗಡೆ 4 ಚೈನ್ ಇದೆಯಲ್ಲ ಅದರದ್ದು ಡಿಸೈನ್ ಕಂಪ್ಲೀಟ್ ಆಯಿತು. ಒಂದು ಆರ್ಚು ಕಂಪ್ಲೀಟ್ ಆಯಿತು. ಈ ಕಂಪ್ಲೀಟ್ ಆದಮೇಲೆ ನೋಡಿ 3 ಚೈನ್ ಹಾಕಿದ್ದೀನಿ. ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಸ್ಪೇಸ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ನಾನಿವಾಗ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ. ಬೇಕಂದರೆ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ 4 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಈ ಥರ ಕಾಣಿಸುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಬೇಕಂದರೆ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೋಬೋದು. ಈ ಥರ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನಾನು 4 ಚೈನ್ ಗ್ಯಾಪ್ ಒಳಗಡೆಯಿಂದ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡಬೇಕು. ತುಂಬಾ ಸಿಂಪಲ್ಲಾಗಿದೆ. ಡಬಲ್ ಕ್ರೋಶ ಹಾಕಿ ಕಂಟಿನ್ಯೂ ಮಾಡಿದ್ದೀನಿ. ಯಾವ ಥರ 3 ಆರ್ಚು ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡಿ. ಇವಾಗ ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ ಈ ಡಿಸೈನ್ಗೆ ನಾನು ಫ್ಲವರ್ ಥರ ಇರೋ ಒಂದು ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಬೀಡ್ಸ್ ಆ್ಯಡ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಯಾವ ಥರ ಆ್ಯಡ್ ಮಾಡೋದು ನೋಡೋಣ. ಇವಾಗ ಆರ್ಚ್ ಸೆಂಟ್ರಲ್ಲಿ ನಾವು ನೀಡಲಿಂದ ಥ್ರೆಡ್ನ ತೊಗೋಬೇಕು. ಫಸ್ಟು ಸೆಂಟ್ರಲ್ ಕರೆಕ್ಟಾಗಿ ಕೆಳಗಡೆಯಿಂದ ಬ್ಯಾಕ್ ಸೈಡಿಂದ ನೀಡಲ್ನ ತೊಗೊಂಡು ಇವಾಗ ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡಿ ಒಂದು ಸ್ಮಾಲ್ ಸೈಜು ಬೀಡ್ಸ್ನ ಕೂಡ ಆ್ಯಡ್ ಮಾಡಿ ಥ್ರೆಡ್ನ ಮತ್ತು ರಿಟರ್ನ್ ಈ ಥರ ಬ್ಯಾಕ್ ಸೈಡಿಗೆ ತೊಗೊಂಡು ಲಾಕ್ ಮಾಡಿದರೆ ಆಯಿತು. ತುಂಬಾ ಈಸಿ ಇದೆ. ಬ್ಯಾಕ್ ಸೈಡ್ಗೆ ಒಂದೆರಡು ಲಾಕ್ ಮಾಡಿಬಿಟ್ರೆ ಆಯಿತು. ನಾಟ್ ಹಾಕಿದರೆ ಆಯಿತು. ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ
ಬಿಡ್ಬೋದು. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಕುಚ್ಚು ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಕುಚ್ಚು ಹಾಕಿದ್ಮೇಲೆ ಈ ಥರ ಫೈನಲ್ ಲುಕ್ ಈ ಥರ ಬಂದಿದೆ, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಹಾಕೋದಕ್ಕೆ 110 ತೊಗೊಂಡಿದ್ದೀನಿ, ಡಬಲ್ ಆದಾಗ ಅದು 240 ಆಗುತ್ತೆ. ಡಿಸೈನು ಫ್ಲವರ್ ಬೀಡ್ಸ್ ಆ್ಯಡ್ ಮಾಡದೇ ಇದ್ದರೆ ಒಂದು 500 ತೊಗೋಬೋದು. ಫ್ಲವರ್ ಬೀಡ್ಸ್ ಆ್ಯಡ್ ಮಾಡಿದಾಗ ಒಂದು 600ವರೆಗೂ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.